ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗಂಡನಿಗೆ ತೋರಿಸ್ತೇನೆ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ಕೆನ್ನೆಗೆ ಹೊಡೆದ್ರು. ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು. ನೀವು ಸತ್ತಿಲ್ಲ ಅಲ್ವಾ, ಸತ್ತಾಗ ನಾನು ನೋಡ್ಕೋತೀನಿ ಅಂದ್ರು. ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು. ಹಾಗೆ ನಾನು ಸುಸೈಡ್ ಮಾಡ್ಕೊಳ್ಳುವ ಅಂತ ನನಗೆ ಬೇರೆ ದಾರಿ ಇಲ್ಲ. ಹೊಟ್ಟೆ ಮಾಡಿ ಅಂತ ಬಿಟ್ಟು ನನಗೆ ಕೆಲಸಕ್ಕೆ ಹೋಗಿರೋದು. ಇವರು ಈ ತರ ಮಾಡಿದ್ರು ನನಗೆ. ಫೋಟೋನ ಅವಳು ಫೋಟೋ ತೆಗೆದು ಇದನ್ನು MS ಮಾಡ್ತೇನೆ, ಇನ್ನೂ ಹಸ್ಬೆಂಡ್ಗೆ ತೋರಿಸ್ತೇನೆ, ನೀನು ಕೆಟ್ಟ ಕೆಲಸ ಮಾಡ್ತಿದ್ಯಾ ಅಂತ ನಿಮಗೆ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೆಟ್ಟದಾಗಿ ಬೈದ್ರು. ಬೇಡ ಸುಳ್ಳೆ ಬೇವಾಗೆ ಎಂತೆಂತ ಬೈದು ಬಿಟ್ಟು ಅವರಿವರು ಕಾಲ್ ಹಿಡಿಸಿ ನನಗೆ ನೀನು ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ಇದು ಮಾಡ್ತೇನೆ, ಫೋಟೋನ MS ಮಾಡ್ತೇನೆ, ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ಅಡಿಗೆ ಹಾಕಿ ಎದೆಗೆ ಓದಿತ್ತೇನೆ. ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆನ್ನೆಗೆ ಹೊಡೆದ್ರು. ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು. ಮೇಡಮ್ ಹೊಡಿಬೇಡಿ, ಯಾಕೆ ಹೊಡಿತಿದ್ದೀರಾ, ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ನೀವು ಸತ್ತಿಲ್ಲ ಅಲ್ವಾ, ಸತ್ತಾಗ ನಾನು ನೋಡ್ಕೋತೀನಿ ಅಂದ್ರು. ನನ್ನ ಮೊಬೈಲ್ ತೆಗ್ದಿಟ್ಲು. ಮೊಬೈಲು ಕೊಡ್ಲಿಲ್ಲ ನನಗೆ, ಮನೆಯವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಿರ್ಲಿಲ್ಲ. ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ರು, ನಾನು ಕೊಟ್ಟೆ. ಅಲ್ಲಿಗೆ ನನ್ನ ಹಸ್ಬೆಂಡ್ನ ಕರೆಸಿ ಮಾತಾಡುವುದಿತ್ತು, ಆದ್ರೂ ಆ ಕೆಲಸ ಮಾಡಲಿಲ್ಲ. ನೀನು ಹೊರಗಡೆ ಎಲ್ಲಿಯಾದ್ರೂ ಹೇಳಿದ್ರೆ ಹಿಂಗೆ ಹಾಗೆ ಹೀಗೆ ಅಂತೇಳಿ ಬ್ಲಾಕ್ ಮೇಲ್ ಮಾಡಿದ್ರು. ಇನ್ನು ಬತ್ತಲೆ ಫೋಟೋ ತೋರಿಸ್ತೀರಿ ಅಂತ ಹೇಳಿ. ಕಡೆಗೆ ಮರುದಿವಸ ನನ್ನ ಗಂಡನ್ನ ಕರೆಸಿ ಫೋಟೋ ತೋರಿಸಿದ್ರು. ಫೋಟೋನವರಿಗೆ ತೋರಿಸಿ ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ, ಮಾಡಿದ್ರೆ ನಿಮ್ದೇ ಮರ್ಯಾದೆ ಹೋಗೋದು. ಮತ್ತೆ ನಾನು 15 ಲಕ್ಷ ಇನ್ವೆಸ್ಟ್ ಎಲ್ಲ ಮಾಡಿದ್ದೇನೆ ಅಂತೇಳಿ ಅವರ ಕಾಲಿಗೆಲ್ಲ ತೆಗಿತು, ಅವರ ಕೇಳಿ ಎಲ್ಲ ಮಾಡಿದ್ರು. ನನಗಂತಲ್ಲ, ಮುಂಚೆನೂ ತುಂಬಾ ಹೆಣ್ಮಕ್ಳಿಗೂ ಮಾಡಿದ್ದಾರೆ. ಹೇರ್ ಕಟ್ ಮಾಡು ಬಾಯ್ಸ್ಗಳಿಗೂ ಮಾಡಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ, ಕಸ್ಟಮರ್ಸ್ಗೆ ಮಾಡಿದ್ದಾರೆ. 20,000 ಕೊಡಿ 30,000 ಕೊಡಿ ಅಂತ ನನ್ನ ಹತ್ರನೂ ಕೇಳಿದ್ದಾರೆ 30,000 ಇಡುವ ಅಂತ. ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು. ಹಾಗೆ ನಾನು ಸುಸೈಡ್ ಮಾಡ್ಕೊಳ್ಳುವ ಅಂತ ನನಗೆ ಬೇರೆ ದಾರಿ ಇರಲಿಲ್ಲ. ನಾನು ಪ್ರತಿಭಾ ಮೇಡಮ್ಗೆ ಫೋನ್ ಮಾಡಿ, ಅಕ್ಕ ನಾನು ಈ ತರ ಆಗಿದೆ, ನನಗೆ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳುವಾಗ ನಂಗೆ ಅವರ ಧೈರ್ಯ ಹೇಳಿದ್ರು, ನಾನಿದ್ದೇನೆ ನಿಮ್ ಜೊತೆ ಅಂತ. ಕಮಿಷನರ್ಗೆಲ್ಲ ಮಾತಾಡಿದ್ರು, ಕಂಪ್ಲೇಂಟ್ ಎಲ್ಲ ಆಯ್ತು. ಅವರು ನನ್ನ ಜೊತೆ ಇದ್ದಾರೆ ಅಂತ ನಾನು ಈಗ ಬದುಕಿದೆ, ನಾನು ಜೀವ ಉಳಿಸ್ಕೊಂಡಿದ್ದೀನಿ. ನನ್ಗೊಂದು 3 ವರ್ಷದ ಮಗು ಕೂಡ ಉಂಟು. ನನಗೀಗ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗುನ ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ತುಂಬಾ ಮನಸ್ಸಿಗೆ ಹಿಂಸೆ ಇದೆ, ನನಗೆ ತುಂಬಾ ಮಾನಸಿಕ ಟಾರ್ಚರ್ ಆಗಿದೆ. ಈ ವಿಪಿನ್ ಭಂಡಾರಿ ಮತ್ತು ತೃಪ್ತಿ ಭಂಡಾರಿಯಿಂದ ತುಂಬಾ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೆ ಈ ತರ ಆಗೋಗ್ಬೇಕು. ನಾನು ತುಂಬಾ ಕಷ್ಟದಲ್ಲಿರೋರು. ನನಗೆ ಒಂದು
ಒಂದು ಇರ್ಲಿಕ್ಕೆ ಮನೆ ಕೂಡ ಇಲ್ಲ. ಆದ್ರೆ ನಾನೊಂದು ಹೊಟ್ಟೆ ಮಾಡಿ ಅಂತ ಬಿಟ್ಟು ನಾನು ಕೆಲಸಕ್ಕೆ ಹೋಗಿರೋದು. ಇವ್ರು ಈ ತರ ಮಾಡಿದ್ರು ನನಗೆ. ಇವರು ಪ್ರೊಫೆಷನಲ್ ಅಂತ ಹೇಳಿದ ಮೇಲೆ ಹುಡುಗಿರಿಗೆ ಹುಡುಗಿರನ್ನ ಕೊಡ್ಬೇಕು, ಹುಡುಗರಿಗೆ ಹುಡುಗರನ್ನ ಕೊಡ್ಬೇಕಲ್ವಾ. ನಮ್ಮ ಕೈಲಿ ಯಾಕೆ ಮಸಾಜ್ ಮಾಡಿರ್ತಾರೆ, ಟಚಿಂಗ್ ಕೊಡಿ, ಆ ಪಿಂಡಿ ಕೊಡಿ, 500 ತಗೊಳ್ಳಿ, 1000 ತಗೊಳ್ಳಿ ಅಂತ ಯಾಕೆ ಹೇಳ್ತಾರೆ ಇವರು. ನಾನೊಂದು 1.5 ತಿಂಗಳಾಯಿತು ಮೇಡಮ್. ಅದು ನನ್ಗೊಂದು ಪರಿಚಯ ಇದ್ದವರು ಹೇಳಿದ್ರು. ಹೌದು, ನಾನು ಬ್ಯೂಟಿಷಿಯನ್ ಮಾಡ್ತಿದ್ದೆ, ಬೇರೆ ಊರಲ್ಲಿ ಮಾಡ್ತಿದ್ದೆ. ಆಗಿದೆ ಕೋರ್ಸ್ ಎಲ್ಲ. ಅವರು ಸ್ಯಾಲ್ರಿ ಅಂತಾನು ಕೊಡ್ತಿರ್ಲಿಲ್ಲ. ಅಂದ್ರೆ ಒಂದು 4 ದಿವಸದ ಆಗ್ತಿದ್ರು, ಮತ್ತೆ ಈಗ ಆಗದೆ ಇರ್ತಿದ್ರು. ಮಂತ್ಲಿ ಸ್ಯಾಲರಿ ಅಂತಾನೆ ಹೇಳೋದು, ಆದ್ರೆ ಅವ್ರು ಕೊಡ್ತಿರ್ಲಿಲ್ಲ. ಅವರೊಂದು ಅಲ್ಲ, ಒಂದು 3,000 ಈಗ ಗೂಗಲ್ ಪೇ ಮಾಡ್ತಿದ್ರು. ಆ ಗೂಗಲ್ ಪೇ ಇದೆ ಅವರು ಹಾಕಿದ್ರು. ಇಲ್ಲ, ನಾನು ನನ್ನ ನೋವು ಹೇಳುವಾಗ ಅವರು ನಂಗೆ ಹೇಳ್ಕೊಡುತ್ತಾರೆ. Investigation. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.